ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ನಿಮ್ಮ ವೀಡಿಯೋದು SEO ಮಾಡಬೇಕಂತ. ಆ್ಯಂಡ್ ಹಾಗಾಗಿ ವಿಡೈಕ್ಯೂ ಆ್ಯಪ್ನ ಯಾವ ಥರ ನೀವು ಯೂಸ್ ಮಾಡ್ಬೋದಂತ. ಆ್ಯಂಡ್ ಅದ್ರಲ್ಲಿ ತುಂಬ ಬಂದುಬಿಟ್ಟು ಫ್ಯೂಚರ್ಸ್ ಇದೆ. ಆ್ಯಂಡ್ ಯಾವ ಥರ ಯೂಸ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. SEO ಬಂದುಬಿಟ್ಟು ಯಾವ ಥರ ಸ್ಕೋರ್ ಬಂದುಬಿಟ್ಟು 40ಇಂದ ಜಾಸ್ತಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಪ್ರಾಸೆಸಲ್ಲಿ ಹೇಳ್ಕೊಡ್ತೀನಿ ಗಾಯ್ಸ್. ಸೊ ಬನ್ನಿ ಗಾಯ್ಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಆ್ಯಪ್ ಸ್ಟೋರ್ ಇಲ್ಲ ಪ್ಲೇ ಸ್ಟೋರಲ್ಲಿ ವಿಡೈಕ್ಯೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಯಾರ ಹತ್ರ ಎಲ್ಲ ಇಲ್ಲ ಅವರೆಲ್ಲ ಯೂಟ್ಯೂಬರ್ಸ್ ಆಗಬೇಕಂದ್ರೆ ಈ ಆ್ಯಪ್ನ ಇಟ್ಕೊಳ್ಳಿ. ಸೊ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವರೆಲ್ಲ ಈ ಆ್ಯಪಲ್ಲಿ SEO ಸ್ಕೋರ್ ಮಾಡೋದು. ಓಕೆನಾ? ಇದರಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಪ್ರೊಸೆಸಲ್ಲಿ ಬನ್ನಿಗೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಗೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದಾದಮೇಲೆ ಗೈಸ್ ಇಲ್ಲಿ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಕೆಳಗಡೆ ಇದೆಯಲ್ಲ ಬಿಸ್ನೆಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಅದ್ರ ಮೇಲೆ ಮಾಡಬೇಡಿ. ಇಲ್ಲಿ ಸ್ಟಾರ್ಟ್ ಮಾನಿಟೈಸ್ ಮೈ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಥರ ನಿಮ್ಮದು ಶೋ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಇದೆಯಲ್ಲ ಸ್ಟಾರ್ಟ್ ಮಾನಿಟೈಸೇಷನ್ ಜರ್ನಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನೇಮ್ನಾಗೆ ಹೇಳುತ್ತೆ, ನಿಮ್ಮದು ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು. ಓಕೆನಾ? ನಿಮ್ಮ ಹೀನಾ. ಸೊ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಹೀನಾ. ಅದಾದಮೇಲೆ ನೀವು ಯೂಟ್ಯೂಬಲ್ಲಿ ಎಷ್ಟು ದಿನದಿಂದ ವರ್ಕ್ ಮಾಡ್ತಾಯಿದ್ದೀರಾ ಅಂತ, ಕ್ರಿಯೇಟರ್ ಅಂತ. ಓಕೆನಾ? ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್, ಇಲ್ಲ 1 to 3 ಮಂತ್ಸಿಂದ ಮಾಡ್ತಿದ್ದೀರಾ ಆಗಲೂ ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು 4 to 12 ಮಂತ್ಸ್ ಆಯಿತು ಯೂಟ್ಯೂಬ್ ಜಾಯ್ನ್ ಆಗಿ. ಸೊ ನಾನು 4 to 12 ಮಂತ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ನಿಮ್ಮದು ಇದರಲ್ಲಿ ಯಾವುದಿದೆ ಅದರ ಅಕಾರ್ಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಇದು ನಾಲೆಜ್ ಕೇಳ್ತಿದೆ. ಸೊ ನೀವು ಲಾಸ್ಟ್ನೇ ಆಪ್ಷನ್ ಇದೆಯಲ್ಲ ಐ ಸ್ಟಿಲ್ ಗಾಟ್ ಎ ಲಾಟ್ ಲರ್ನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮದು ನಾಲೆಜ್ ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಸೊ ಇದರಲ್ಲಿ ನೀವು ಎಷ್ಟು ವರ್ಕ್ ಮಾಡ್ತೀರಾ ಯೂಟ್ಯೂಬಲ್ಲಿ, ಪಾರ್ಟ್ ಟೈಮ್ ವರ್ಕರಾ, ಫುಲ್ ಟೈಮ್ ವರ್ಕರಾ, ಇಲ್ಲ ನಾಟ್ ಶೋರಾ. ಸೊ ನಿಮಗೆ ನೀವು ಪಾರ್ಟ್ ಟೈಮ್ ವರ್ಕರ್ ಆದರೆ ಪಾರ್ಟ್ ಟೈಮ್ನ ಕೊಡಿ. ಓಕೆನಾ? ಅದಾದಮೇಲೆ ನೀವು ಯೂಟ್ಯೂಬಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಇಲ್ಲಿ ಕೇಳ್ತಿದೆ. ಸೊ ನೀವು ನಿಮ್ಮ ಟೈಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಮತ್ತು ಇಲ್ಲಿ ಬಂದುಬಿಟ್ಟು ಗೈಸ್ ಇಲ್ಲಿ ಐ ಥಿಂಕ್ ಅಬೌಟ್ ಕ್ರಿಯೇಟಿಂಗ್ ಕಾನ್ಸೆಲ್ಟ್, ಇದರಲ್ಲಿ ಬಂದುಬಿಟ್ಟು ಲಾಸ್ಟ್ನೇ ಆಪ್ಷನ್ ಇದೆಯಲ್ಲ ಅದನ್ನು ಬಂದುಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಲಾಸ್ಟ್ನೇ ಆಪ್ಷನಲ್ಲಿ ಓಕೆ. ಅದಾದಮೇಲೆ ನೋಡಿ ಗೈಸ್ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಅವರು ಅಲ್ಲಿ ಬರೆದು ತೋರಿಸಿರ್ತಾರೆ ಅವರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದರು, ಏನೆಲ್ಲ ಯಾರೆಲ್ಲ ಗ್ರೋ ಆಗ್ತಿದ್ದಾರೆ ನಮ್ಮ ಆ್ಯಪಲ್ಲಿ SEO ಸ್ಕೋರ್ ಮಾಡಿಬಿಟ್ಟು ಅಂತ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮಾಡಿ ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಆಲ್ರೆಡಿ ಇಮೇಲ್ ಇದ್ದರೆ ಸೈನ್ ಅಪ್ ವಿತ್ ಇಮೇಲ್ ಮಾಡಿ, ಇಲ್ಲ ಸೈನ್ ಅಪ್ ವಿತ್ ಗೂಗಲ್ ಮಾಡಿ. ಸೈನ್ ಅಪ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಅದಾದಮೇಲೆ ಇಲ್ಲಿ ನಿಮ್ಮದು ಗೂಗಲ್ನ ತೋರಿಸುತ್ತೆ. ಇದು ನಿಮ್ಮದು ಯೂಟ್ಯೂಬಲ್ಲಿ ಯಾವ ಚಾನಲ್ ಇದೆ, ಯಾವ ಜಿಮೇಲ್ ಅಕೌಂಟಲ್ಲಿ ಚಾನಲ್ ಇದೆ ಆ ಜಿಮೇಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಆ ಜಿಮೇಲ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಮದು ವೀಡಿಯೋಸ್ ಎಲ್ಲ ಆ ಜಿಮೇಲಲ್ಲಿ ಇರುತ್ತಲ್ಲ ಯೂಟ್ಯೂಬಲ್ಲಿ. ಸೊ ಆ ವೀಡಿಯೋಸ್ ಎಲ್ಲ ಈ ವಿಡೈಕ್ಯೂ ಆ್ಯಪಲ್ಲಿ ತೋರಿಸುತ್ತೆ ನಿಮ್ಮ ವೀಡಿಯೋಸ್ ಎಲ್ಲ. ಆಗಲೇ ನೀವು SEO ಸ್ಕೋರ್ ಮಾಡೋಕ್ಕಾಗೋದು. ಓಕೆನಾ? ಅದೇ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಗೈಸ್ ಇಲ್ಲಿ ಡೈಲಿ ಐಡಿಯಾಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್ ನಿಮಗೆ ಬಂದುಬಿಟ್ಟು ಅವ್ರ ಕಡೆಯಿಂದನೇ ಕಾಂಟೆಂಟ್ನ ಸಜೆಸ್ಟ್ ಮಾಡ್ತಾರೆ. ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದೇ ಕ್ಯಾಟಗರಿದು ಅವ್ರ ಕಾಂಟೆಂಟ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇದರಲ್ಲಿ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಇಷ್ಟ ಆಗಿದ್ದು ನೀವು ಬಂದುಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ವೀಡಿಯೋನ ಮಾಡ್ಕೋಬೋದು. ಓಕೆನಾ? ಈಸಿಯಾಗಿ. ಓಕೆನಾ? ಇಲ್ಲಿ ನೋಡಿ ನಂಗೆ ಸಜೆಸ್ಟ್ ಮಾಡಿದ್ದಾರೆ. ಫಸ್ಟ್ನೇದು ಬಂದುಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಮಿಸ್ ಮಾಡ್ಕೋಬೋದು, ಇಲ್ಲಾಂದರೆ ಸೇವ್ ಮಾಡ್ಕೋಬೋದು. ಓಕೆನಾ? ನನಗಿದು 3 ಸಜೆಸ್ಟ್ ಮಾಡ್ತಾಯಿದ್ದೆ, ನಾನು ನೋಡ್ತಾ ಇದ್ದೀನಿ ಯಾವ್ದು ನಂಗೆ ಇಷ್ಟ ಆಗುತ್ತೋ ಅದನ್ನು ಸೇವ್ ಮಾಡಿಟ್ಟು ನೆಕ್ಸ್ಟ್ ಬೇಕಿದ್ರೆ ಆ ಟಾಪಿಕ್ ಮೇಲೆ ನಾನು ವೀಡಿಯೋನ ಮಾಡ್ಬೋದು. ಓಕೆನಾ? ನಾನು ಸೇವ್ ಮಾಡಿಟ್ಟಿದ್ದೀನಿ. ಸೊ ನಾನು ತೋರಿಸ್ತೀನಿ ಸೇವ್ ಮಾಡಿದ್ದೀನಿ ಅಲ್ವಂತ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಏನು ಸೇವ್ ಮಾಡಿದ್ವಿ ಅದು ಬಂದುಬಿಟ್ಟು ಶೋ ಆಗುತ್ತೆ. ನೋಡಿ ನಾನು ಇದು ಸೇವ್ ಮಾಡಿ ಇಟ್ಟಿದ್ದೆ, ಈಗ ತೋರಿಸಿದ್ದು ಅದು ಬಂದುಬಿಟ್ಟು ಇದು ಶೋ ಆಗ್ತಿದೆ ಇಲ್ಲಿ. ಓಕೆನಾ? ಅದಾದಮೇಲೆ ಗೈಸ್ ನಾವು ನೆಕ್ಸ್ಟ್ ಬಂದುಬಿಟ್ಟು ನೋಡೋಣ. ಸರ್ಚ್ ಅಂತ ಇದೆಯಲ್ಲ ಸರ್ಚ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೀವು ಯಾವ ಥರ ವೀಡಿಯೋ ಮಾಡಬೇಕಂತ. ಇಲ್ಲಿ ಬಂದುಬಿಟ್ಟು ಈಗ ಬೈ ಚಾನ್ಸ್ ಎಕ್ಸಾಂಪಲಿಗೆ ತಗೊಳ್ಳಿ, ವಿಡೈಕ್ಯೂ ಯೂಸ್ ಮಾಡೋದು ಯಾವ ಥರ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಅದರಲ್ಲಿ ಕಾಂಪಿಟೇಷನ್ ಎಷ್ಟಿದೆ ನಾನು ತೋರಿಸ್ತೀನಿ ನಿಮಗೆ. ಓಕೆನಾ? ಸೊ ನೋಡಿ ಗಾಯ್ಸ್ ಈ ಫಸ್ಟ್ನೇದು ಸ್ಕೋರ್ ಇದೆಯಲ್ಲ ಓವರಾಲ್ ಸ್ಕೋರ್, ಅದನ್ನು ಏನು ಇಗ್ನೋರ್ ಮಾಡಿ. ಇದು ನಿಮಗೆ ಬಂದುಬಿಟ್ಟು ಜ್ಞಾನ ಕೊಡಬೇಕಾಗಿದೆ ಯಾವುದಂದರೆ ವಾಲ್ಯೂಮ್ ಕಾಂಪಿಟೇಷನ್.
ಇದ್ರ ಮೇಲೆ ಅಬ್ಸರ್ವ್ ಮಾಡಿ ಓಕೆನಾ. ವಾಲ್ಯೂಮ್ ಕಾಂಪಿಟೇಷನ್ ಇದರಲ್ಲಿ ವಾಲ್ಯೂಮಲ್ಲಿ ಬಂದುಬಿಟ್ಟು ನೋಡಿ ಸ್ಕೋರ್ ಪರವಾಗಿಲ್ಲ ಚೆನ್ನಾಗೇ ಇದೆ. ಕಾಂಪಿಟೇಷನಲ್ಲಿ ಬಂದುಬಿಟ್ಟು ಹೈ ಇರಬಾರ್ದು, ನಿಮ್ಮದು ಯಾವುದೇ ವೀಡಿಯೋ ಮಾಡೋಕ್ಕೆ ಹೋದರೂ ಹೈ ಇರಬಾರ್ದು, ವೆರಿ ಹೈನೂ ಇರಬಾರ್ದು. ಸೊ ಮೀಡಿಯಮ್ ಇಲ್ಲ ಲೋ ಇರಬೇಕು, ಇಲ್ಲ ವೆರಿ ಲೋ ಇದ್ದರೆ ನೀವು ಆ ಟಾಪಿಕ್ ಮೇಲೆ ವೀಡಿಯೋನ ಮಾಡ್ಬೋದು. ನೀವು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀರೋ ಅದನ್ನು ಫಸ್ಟ್ ಇಲ್ಲಿ ಬಂದುಬಿಟ್ಟು ಸರ್ಚಲ್ಲಿ ಸರ್ಚ್ ಮಾಡಿ ಓಕೆನಾ. ಅದು ಆ ಟೈಟಲ್ ಹಾಕ್ಬಿಟ್ಟು ಸರ್ಚ್ ಮಾಡಿ, ಅದರಲ್ಲಿ ಕಾಂಪಿಟೇಷನ್ ಎಷ್ಟಿದೆ ನೋಡಿ ಸರ್ಚ್ ಮಾಡಿಬಿಟ್ಟು. ಲೋ ಇದ್ದರೆ ನೀವು ಆಗಲೇ ಅವತ್ತೇ ವೀಡಿಯೋ ಮಾಡಿ ಪೋಸ್ಟ್ ಮಾಡಿಬಿಡಿ, ಇಲ್ಲ ವೆರಿ ಲೋ ಆಗಿದ್ದರೆ ಅವತ್ತೇ ಅದೇ ದಿನ ಒಂದು 2-3 ಅವರ್ಸ್ ಕೊಡಿ, ಆಗಲೇ ನೀವು ಪೋಸ್ಟ್ ಮಾಡಿಬಿಡಿ. ಆಗ ನಿಮಗೆ ವ್ಯೂಸ್ ಬರೋದು ತುಂಬ ಚಾನ್ಸಸ್ ಇದೆ, ತುಂಬ ಬೇಗ ಬಂದುಬಿಟ್ಟು ವ್ಯೂಸ್ ಹೋಗುತ್ತೆ. ಬೈ ಚಾನ್ಸ್ ನಿಮ್ಮದು ಹೈ ಏನಾದರೂ ಇದ್ದರೆ ಅದು ಬಂದುಬಿಟ್ಟು ಆಲ್ರೆಡಿ ಸುಮಾರು ವೀಡಿಯೋಸ್ ಆಗಿದೆ, ಹೈಯಲ್ಲಿದೆ, ಕಾಂಪಿಟೇಷನ್ ತುಂಬ ಇದೆ. ಸೊ ನಿಮ್ಮ ವೀಡಿಯೋ ಬಂದುಬಿಟ್ಟು ಕಳೆದೋಗ್ಬಿಡುತ್ತೆ, ಎಲ್ಲಂತ ಸಿಗೋದಿಲ್ಲ. ಸೊ ಕಾಂಪಿಟೇಷನ್ನ ಫಸ್ಟ್ ಬಂದುಬಿಟ್ಟು ನೀವು ಯಾವ ವೀಡಿಯೋ ಮಾಡೋಕ್ಕೆ ಹೋಗ್ತೀರೋ ಆ ವಿಡಿಯೋದು ಇಲ್ಲಿ ಟೈಟಲ್ ಬರೆದ್ಬಿಡಿ. ಆ ವಿಡಿಯೋದು ಟೈಟಲ್ ಬರೆದ್ಬಿಟ್ಟು ಇಲ್ಲಿ ವಾಲ್ಯೂಮ್ ಮತ್ತು ಕಾಂಪಿಟೇಷನ್ ನೋಡಿ ಓಕೆನಾ. ಇದರಲ್ಲಿ ನೋಡಿ ಕಾಂಪಿಟೇಷನ್ ಮೀಡಿಯಮ್ ಇದೆ, ಸೊ ನೀವು ವೀಡಿಯೋನ ಮಾಡಿ ಹಾಕ್ಬೋದು. ಇಲ್ಲಿ ಮೀಡಿಯಮ್ ಅಂತ ತೋರಿಸ್ತಿದೆಯಲ್ಲ ಇದು ಚೆಕ್ ಮಾಡೋದು ಓಕೆನಾ. ಇಲ್ಲಿ ಕಾಂಪಿಟೇಷನ್ ವಾಲ್ಯೂಮ್ ಅಂತ ಇದೆಯಲ್ಲ ಅದನ್ನು ಚೆಕ್ ಮಾಡಿ ನೀವು ಬಂದುಬಿಟ್ಟು ವಿಡಿಯೋ ಮಾಡೋದು ಓಕೆನಾ. ಇದು ಫಸ್ಟ್ ಮೇಯ್ನಾಗಿ ನೀವು ನಿಮ್ಮದು ಏನು ಟೈಟಲ್ ಇದೆ ಅದು ಇಲ್ಲಿ ಹಾಕ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ಲೋ ಇದ್ದರೆ ಬೇಗ ಆಗಲೇ ನೀವು ವಿಡಿಯೋ ಮಾಡಿ ಹಾಕ್ಬೋದು. ನಿಮ್ಮದು ವ್ಯೂಸ್ ಪಕ್ಕ 100% ಬರುತ್ತೆ. ಆ್ಯಂಡ್ ವೆರಿ ಹೈ ಇದ್ದರೆ ಮಾಡೋಕ್ಕೆ ಹೋಗ್ಬಿಟ್ಟು ಬಿಟ್ಬಿಡಿ, ಬೇರೆ ಟಾಪಿಕ್ ಸರ್ಚ್ ಮಾಡಿ ಓಕೆನಾ. ಈಗ ನಾವು ಆಪ್ಟಿಮೈಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ವಿಡಿಯೋಕ್ಕೆ ಸ್ಕೋರ್ ಯಾವ ಥರ ಮಾಡೋದಂತ ನೋಡೋಣ. SEO ಸ್ಕೋರ್ ಅಂತ ಓಕೆನಾ. SEO ಸ್ಕೋರು ಇದರಲ್ಲಿ ನಾನು ಆಲ್ರೆಡಿ ಸ್ಕೋರ್ ಮಾಡಿದ್ದೀನಿ. ಸೊ ನೋಡಿ ಇದರಲ್ಲಿ 48 ತೋರಿಸ್ತಾ ಇದೆ. ಸೊ ಈ ಥರ ನಿಮ್ಮದು 48 ಇರಬೇಕು ಸ್ಕೋರು, 40ಗಿಂತ ಜಾಸ್ತಿ ಇರಬೇಕು. ಸ್ಕೋರ್ ಬಂದುಬಿಟ್ಟು ಅದಕ್ಕಿಂತ ಕಮ್ಮಿ ಇರಬಾರ್ದು. ಯಾವ ಥರ ಸ್ಕೋರು ನಾನು ಮಾಡಿರೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ, ಒಂದು ನಿಮಿಷ ಇರಿ ಗೈಸ್. ಇದ್ರಲ್ಲಿ ಬಂದುಬಿಟ್ಟು ನೋಡಿ ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಟೈಟಲ್ ಲೆಂತ್ ಬಂದುಬಿಟ್ಟು ಅದು ಅವರೇ ಹೇಳಿದ್ದಾರೆ, ಟೈಟಲ್ ಲೆಂತ್ ಜಾಸ್ತಿ ಇದೆ ಕಮ್ಮಿ ಮಾಡ್ಕೊಳ್ಳಿ ಅಂತ. ಅವರೇ ರಾಂಗ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಕ್ರಿಪ್ಷನ್ ಲೆಂತ್ ಬಂತು ನಂದು ಕರೆಕ್ಟ್ ಇದೆ. ಡಿಸ್ಕ್ರಿಪ್ಷನ್ ಲೆಂತ್ ಬಂದುಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಕೊಟ್ಟಿದ್ದಾರೆ ಕರೆಕ್ಟಾಗಿದೆ ಅಂತ. ಮತ್ತು ಟ್ಯಾಕ್ಸ್ ಲೆಂತ್ನು ಸರಿಯಾಗಿದೆ. 500ಅಲ್ಲಿ 475 ಟ್ಯಾಕ್ಸ್ನ ನಾನು ಹಾಕಿದ್ದೀನಿ. ಸೊ ಸರಿ ಇದೆ, ನಂದು ಟ್ಯಾಕ್ಸ್ ಬಂದುಬಿಟ್ಟು ಅವರೇ ಮೆನ್ಷನ್ ಮಾಡಿದೆ ಸರಿ ಇದೆ ಅಂತ. ಇದು ಕ್ಲೋಸೆಡ್ ಕ್ಯಾಪ್ಷನ್ಸ್ ಬಂದು ನಾನು ಹಾಕಲ್ಲ. ಕ್ಯಾಪ್ಷನ್ ನನ್ನ ವೀಡಿಯೋದಲ್ಲಿ ಯೂಸ್ ಮಾಡಲ್ಲ. ನೀವೇನಾದರೂ ಯೂಸ್ ಮಾಡೋದಿದ್ದರೆ ನೀವು ಕ್ಯಾಪ್ಷನ್ನ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಬಂದುಬಿಟ್ಟು ನನ್ನ ವೀಡಿಯೋಸ್ದಲ್ಲಿ ಕ್ಯಾಪ್ಷನ್ನ ಯೂಸ್ ಮಾಡಲ್ಲ. ಮೇಡ್ ಪಬ್ಲಿಕಲ್ಲಿ ಹಾಕಿದ್ದೀನಿ ವೀಡಿಯೋ, ಅದನ್ನು ರೈಟ್ ಮಾಡಿಕೊಟ್ಟಿದ್ದಾರೆ. ಇದು ನಾನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿಲ್ಲ. ನೀವು ನಿಮ್ಮ ಫೇಸ್ಬುಕ್ ಇದ್ದರೆ ನೀವು ಶೇರ್ ಮಾಡ್ಕೋಬೋದು. ನಾನು ಬಂದುಬಿಟ್ಟು ವೀಡಿಯೋನ ಶೇರ್ ಮಾಡಿಲ್ಲ ಎಲ್ಲೂ ಫೇಸ್ಬುಕ್ಕಲ್ಲಿ ಓಕೆನಾ. ಯಾಕಂದರೆ ನನ್ನ ವೀಡಿಯೋಸ್ ಅವರು ಬೇರೆ ಫ್ರೆಂಡ್ಸಿಗೆಲ್ಲ ಬೇಡ ಅಂತ ನಾನು ಶೇರ್ ಮಾಡಿಲ್ಲ. ಸೊ ಹಾಗಾಗಿ ನೀವು ಶೇರ್ ಮಾಡ್ಬೋದು ನಿಮ್ಮ ಫೇಸ್ಬುಕ್ಕಲ್ಲಿ ಓಕೆನಾ. ಅದಾದಮೇಲೆ ಈಗ ನಾನು SEO ಯಾವ ವೀಡಿಯೋಗೆ ಮಾಡಿಲ್ಲ, ಅದನ್ನು ನಾನು ನಿಮಗೆ ಓಪನ್ ಮಾಡಿ SEO ಮಾಡಿ ತೋರಿಸ್ತೀನಿ ಈಗ ಓಕೆನಾ ಗೈಸ್. ಇದರಲ್ಲಿ ನೋಡಿ SEO ಸ್ಕೋರ್ ಇಲ್ಲ, ನಾನು SEOನೇ ಮಾಡಿಲ್ಲ ಈ ವಿಡಿಯೋಗೆ ಓಕೆ. ಈಗ ನಾವು ಚೆಕ್ ಲಿಸ್ಟಲ್ಲಿ ಹೋಗೋಣ. ಇಲ್ಲಿ ನೋಡಿ ಇಲ್ಲಿ ಟೈಟಲ್ ಲೆಂತ್ ಇದೆ ನೋಡಿ, ಅದನ್ನು ಜಾಸ್ತಿ ಇದೆ. ಡಿಸ್ಕ್ರಿಪ್ಷನ್ ಆಲ್ರೆಡಿ ನಾನು ಹಾಕಿದ್ದೆ. ಇಲ್ಲಿ ಬಂದುಬಿಟ್ಟು ನಾವು ಬ್ಯಾಕ್ ಮಾಡೋಣ ಒಂದು ನಿಮಿಷ, ಇದು ಬೇಡ ಓಕೆ. ನಾನು ಫಸ್ಟು ಟೈಟಲ್ ಬಂದುಬಿಟ್ಟು ಸೆಟ್ ಮಾಡಿ ತೋರಿಸ್ತೀನಿ. ಇವರೇ ರೆಕಮೆಂಡೇಷನ್ ಮಾಡ್ತಾರೆ ನಿಮಗೆ ಟೈಟಲ್, ಅದರದ್ದು ಯಾವ ವಿಡಿಯೋ ಇದೆ ಅದರದ್ದು ಟೈಟಲ್ ಬಂದುಬಿಟ್ಟು ರೆಕಮೆಂಡ್ ಮಾಡ್ತಾರೆ ನೋಡಿ. ಒಂದು 60 ಒಳಗೆ ವರ್ಡ್ಸ್ ಇರೋದನ್ನು ರಿಕಮೆಂಡ್ ಮಾಡ್ತಾರೆ ಟೈಟಲ್ಸ್. ನೀವು ಇಲ್ಲಿಂದ ಆರಾಮಾಗಿ ಟೈಟಲ್ಸ್ನ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಅವ್ರ ಟ್ರೆಂಡಿಂಗ್ ಟೈಟಲ್ಸ್ ನಿಮಗೆ ಕೊಡೋದು ಬಂದುಬಿಟ್ಟು ರೆಕಮೆಂಡ್ ಮಾಡೋದು ಓಕೆನಾ. ಸೊ ಯೂಸ್ ಟೈಟಲ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಬಂದುಬಿಟ್ಟು ಸೆಟ್ ಆಗುತ್ತೆ ನಿಮ್ಮ ಟೈಟಲಲ್ಲಿ. ಆ ಟೈಟಲ್ ಬಂದುಬಿಟ್ಟು ಸೆಟ್ ಆಗುತ್ತೆ ಓಕೆನಾ. ಸೊ ನಾನು ಯಾವುದಾದ್ರೂ ಒಂದು ಟೈಟಲ್ನ ಸೆಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಓದ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ. ಸೊ 3-4 ಟೈಟಲ್ಸ್ ಕೊಡ್ತಾರೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಟೈಟಲ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು ಓಕೆನಾ. ಸೊ ಫಸ್ಟಲ್ಲೇ ಇದೆಯಲ್ಲ ಅದನ್ನೇ ಆ್ಯಡ್ ಮಾಡಿ ನೋಡ್ತೀನಿ. ಒಂದು ನಿಮಿಷ ಗೈಸ್, ಇದು ಸರಿ ಇಲ್ಲ ಓಕೆ. ಇದು ಸೆಕೆಂಡ್ನದು ಇದೆಯಲ್ಲ ಅದು ಆ್ಯಡ್ ಮಾಡಿದ್ದೀನಿ ನೋಡಿ, ಇಲ್ಲಿ ಮೇಲೆ ಟೈಟಲಲ್ಲಿ ಆ್ಯಡ್ ಆಗಿದೆ. ಅದಾದಮೇಲೆ ಕೀವರ್ಡ್ಸ್. ನಾವು ಕೀವರ್ಡ್ಸ್ ಯಾವ ಥರ ಆ್ಯಡ್ ಮಾಡೋದು, SEO ಸ್ಕೋರಲ್ಲಿ ನೋಡಿ ಲೈವ್ ಆಗಿ ಸ್ಕೋರ್ ಬರುತ್ತೆ ಅದೇ. ಇಲ್ಲಿ ಬಂದುಬಿಟ್ಟು ನೋಡಿ ಅವರೇ ನಾವು ಏನು ಟೈಟಲ್ ಹಾಕಿದ್ವಿ ಅದರದ್ದು ರಿಕಮೆಂಡ್ ಮಾಡಿದ್ದಾರೆ. ಆ ಟೈಟಲ್ಗೆ ಮ್ಯಾಚ್ ಆಗೋ ಥರ ರೆಕಮೆಂಡ್ ಮಾಡಿದ್ದಾರೆ. ಈಗ ನಾವು ನೋಡೋಣ ಓಕೆನಾ. ನೋಡಿ ಇಲ್ಲಿ ಸ್ಕೋರ್ ಬಂದುಬಿಟ್ಟು 6 ಆಗಿದೆ.
ಸೊ ಇಲ್ಲಿ ಪ್ಲಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ನೀವು ಸರ್ಚ್ ಮಾಡ್ಕೋಬೋದು, ನಿಮ್ಮದು ಯಾವ ವಿಡಿಯೋದು ಬಂದುಬಿಟ್ಟು ಕ್ಯಾಟಗರಿ ಇದೆ ಆ ಕ್ಯಾಟಗರಿ ವೈಸ್ ನೀವು ಬಂದುಬಿಟ್ಟು ಇಲ್ಲಿ ಕೀವರ್ಡ್ಸ್ ಸರ್ಚ್ ಕೀವರ್ಡ್ಸ್ ಅಂತ ಇದೆಯಲ್ಲ ಆಪ್ಷನ್ ಒಂದು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡ್ಬೋದು ಕೀವರ್ಡ್ಸು. ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಆ ವಿಡಿಯೋ ರಿಲೇಟೆಡು ಕೀವರ್ಡ್ಸ್ನ ಇಲ್ಲಿ ಹಾಕ್ತೀನಿ. ಕಾರ್ಟೂನ್ ವಿಡಿಯೋ ಕನ್ನಡ ಅಂತ ಹಾಕ್ತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕೀವರ್ಡ್ಸ್ ಬಂದುಬಿಟ್ಟು ಬಂದಿದೆ. ನಾವು ಇದನ್ನು ಆ್ಯಡ್ ಮಾಡೋಣ. ಈಗ ಇದನ್ನು ಇಲ್ಲಿಂದ ಆ್ಯಡ್ ಮಾಡೋದು 2 3 ಆ್ಯಡ್ ಸೆಲೆಕ್ಟೆಡ್ ಕೀವರ್ಡ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮದು ಸ್ಕೋರ್ ಬಂದುಬಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಈ ಥರ SEO ಸ್ಕೋರ್ ಮಾಡೋದು, ಓಕೆನಾ. ಓಕೆ, ಇದನ್ನು ನಾವು ಬಂದುಬಿಟ್ಟು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಕೋರ್ ಬಂದುಬಿಟ್ಟು 8 ಇದೆ. ಸೊ 20 ಸ್ಕೋರ್ವರೆಗೂ ನಾನು ತೋರಿಸ್ಕೊಡ್ತೇನೆ ಗಾಯ್ಸ್ ನಿಮಗೆ, ಓಕೆನಾ. ಓಕೆ, ಇದನ್ನು ಬಂದುಬಿಟ್ಟು ಆ್ಯಡ್ ಮಾಡೋಣ. ಇಲ್ಲ ಸರ್ಚ್ ಕೀವರ್ಡ್ಸಲ್ಲಿ ನೀವು ಬೇಕಿದ್ರೆ ಸರ್ಚ್ ಮಾಡ್ಬೋದು ಬೇರೆ ಬೇರೆ ಥರದ್ದು. ಓಕೆ, ಇದನ್ನು ಆ್ಯಡ್ ಮಾಡಿ ಪಬ್ಲಿಷ್ ಮಾಡಿದ್ದೀನಿ, ಓಕೆನಾ. ಇಲ್ಲಿ ಇಲ್ಲಿ ಬಂದುಬಿಟ್ಟು ಇನ್ನೊಂದು ಮೇಯ್ನ್ ಏನಂದರೆ ಗಾಯ್ಸ್, ಇಲ್ಲಿ ರೆಡ್ ಬಟನ್ನಲ್ಲಿ 20 23 ಆ ಥರ ಇದೆಯಲ್ಲ, ನೀವು ಗ್ರೀನ್ ಬಟನ್ನಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಆ್ಯಡ್ ಮಾಡಿದರೆ ಇನ್ನೂ ಜಾಸ್ತಿ ನಿಮ್ಮದು ಸ್ಕೋರ್ ಬೇಗನೆ ಇದಾಗುತ್ತೆ. ನಾನು ಒಂದು ತೋರಿಸ್ತೀನಿ, ಒಂದು ಯಾವುದಾದ್ರೂ ಗ್ರೀನ್ ಇರೋದನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ಗೈಸ್, ಒಂದು ನಿಮಿಷ ಇಡಿ. ಕಾರ್ಟೂನ್ ಕ್ರಾಫ್ಟ್ ಕನ್ನಡ ಕಾರ್ಟೂನ್ ಅಂತ ಸರ್ಚ್ ಮಾಡ್ತೀನಿ ವಿಡಿಯೋ. ಓಕೆ, ಸರ್ಚ್ ನೋಡಿ ಗೈಸ್, ಇಲ್ಲಿ ಗ್ರೀನಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ. ಇದನ್ನು ನೀವು ಗ್ರೀನಲ್ಲಿ ನೀವು ಇದನ್ನು ಆ್ಯಡ್ ಮಾಡಿದರೆ ನಿಮ್ಮ SEO ಸ್ಕೋರ್ ಇನ್ನೂ ಬೆಟರ್ ಆಗುತ್ತೆ, ಇನ್ನೂ ಜಾಸ್ತಿ ಹೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಅದನ್ನು ನೀವು ಗ್ರೀನಲ್ಲಿರೋದನ್ನು ನೀವು ಆ್ಯಡ್ ಮಾಡಬೇಕು, ಓಕೆನಾ. ಗ್ರೀನಲ್ಲಿ ಇರೋದನ್ನು ಫಸ್ಟಲ್ಲಿ ಆ್ಯಡ್ ಮಾಡೋಕ್ಕೆ ನೋಡಿ. ರೆಡ್ ಬೇಕಿದ್ರೆ ಆಮೇಲೆ ನೀವು ಆ್ಯಡ್ ಮಾಡ್ಕೋಬೋದು. ಗ್ರೀನಲ್ಲಿ ಇರೋದು ಫಸ್ಟು ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಅದು ಮೇಯ್ನಾಗಿ ನಮಗೆ ಬೇಕಾಗಿರೋದು, ಓಕೆನಾ. ಓಕೆ, ನಾನಿದನ್ನ ಮತ್ತೆ ಸರ್ಚ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ 56 51 48 ಸೊ ಸ್ಕೋರು ಈ ಥರ ನಮ್ಮದು ಆಗ್ತಾ ಹೋಗುತ್ತೆ. ನೀವು ಬಂದುಬಿಟ್ಟು ಆ್ಯಡ್ ಮಾಡ್ತಾನೆ ಹೋಗಬೇಕು, ಆಮೇಲೆ ನಮ್ಮ ಸ್ಕೋರ್ ಬಂದುಬಿಟ್ಟು ಆ್ಯಡ್ ಆಗ್ತಾನೆ ಹೋಗುತ್ತೆ. ಸೊ ಈ ಥರ ಬಂದುಬಿಟ್ಟು ನೀವು ನಿಮ್ಮ ವೀಡಿಯೋದು SEO ಮಾಡೋದು, ಓಕೆನಾ. ಆ್ಯಂಡ್ ಅದಾದಮೇಲೆ ಮತ್ತೆ ನೀವೇನು ಮಾಡಬೇಕು, ಚೆಕ್ ಲಿಸ್ಟಲ್ಲಿ ಹೋಗಬೇಕು, ಎಲ್ಲ ಸರಿ ಇದೆಯಾ ನಂದು. ಸೊ ಅಲ್ಲಿ ಯಾವುದಾದ್ರೂ ಸರಿ ಇಲ್ಲ ಅಂದರೆ ಟೈಟಲ್ ಬಂದುಬಿಟ್ಟು ಕಮ್ಮಿನೇ ಇಡೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಟೈಟಲ್ ಬಂದುಬಿಟ್ಟು 60 ವರ್ಡ್ಸಲ್ಲಿರಬೇಕು, 100ಅಲ್ಲಿ 60 ವರ್ಡ್ಸ್ ಒಳಗಡೆ ಇರಬೇಕು. ಆ ಥರ ಟೈಟಲ್ ಇರೋಕ್ಕೆ ಟ್ರೈ ಮಾಡಿ, ಜಾಸ್ತಿ ಲೆಂತಿಯಾಗಿಡಬೇಡಿ. ಸೊ ಓಕೆನಾ, ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ ಓದೋಕ್ಕೆ. ಈಗ ಸಡನ್ಲಿ ನೋಡಿದಾಗ ಓದ್ಬೋದಲ್ಲ, ಆ ಥರ ನೀವು ಟೈಟಲ್ನ ಇಡಬೇಕು, ಓಕೆನಾ. ಓಕೆ ನೋಡಿ ಗೈಸ್, ಈಗ ನಮ್ಮದು SEO ಸ್ಕೋರ್ ಬಂದುಬಿಟ್ಟು ಕರೆಕ್ಟಾಗಿದೆ, 22 ಆಗಿದೆ. ನಾನು ಆ್ಯಡ್ ಮಾಡಿದ್ದೀನಿ, ಓಕೆನಾ. ಈ ಥರ ಬಂದುಬಿಟ್ಟು ನಿಮ್ಮ SEO ಸ್ಕೋರ್ನ ಜಾಸ್ತಿ ಮಾಡೋದು, ಓಕೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ಸಲ್ಲಿ ಕೇಳ್ಬೋದು, ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ ಗೈಸ್, ಇದಾದಮೇಲೆ ಇದೆಲ್ಲ ಆ್ಯಡ್ ಮಾಡಿದ್ದೀನಿ. ಈ ಟೈಟಲ್ದು ಲೆಂತ್ನು ಟೈಟಲಲ್ಲಿ ನೀವು ಟ್ಯಾಗ್ನೂ ಹಾಕಬೇಕು, ಒಂದು ಯಾವುದಾದ್ರೂ ನಿಮ್ಮದು ಟ್ಯಾಗ್ ಹಾಕೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ಅವರೇ ಚೆಕ್ ಲಿಸ್ಟಲ್ಲೇ ಕೊಟ್ಟಿರ್ತಾರೆ. ಡಿಸ್ಕ್ರಿಪ್ಷನಲ್ಲೊಂದು ಟೈಟಲಲ್ಲೊಂದು ಟ್ಯಾಗ್ನ ಹಾಕಿರಿ, ಓಕೆನಾ. ಅದಾದಮೇಲೆ ನೋಡಿ ಗೈಸ್, ಇದಿಷ್ಟು ಆಯಿತು. ಇದಿಷ್ಟು ಮೇಯ್ನಾಗಿ ನೀವು ಮಾಡೋದು ಕೆಲಸ. ನಿಮ್ಮದು ವಿಡಿಯೋ ಪೋಸ್ಟ್ ಅನ್ಲಿಸ್ಟೆಡಲ್ಲಿ ಪೋಸ್ಟ್ ಮಾಡಿಬಿಡಿ. ಅನ್ಲಿಸ್ಟೆಡಲ್ಲಿ ಪೋಸ್ಟ್ ಮಾಡಾದಮೇಲೆ VideoIQ ಆ್ಯಪಲ್ಲಿ ಬಂದುಬಿಟ್ಟು ನಿಮ್ಮದು SEO ಸ್ಕೋರ್ನ ಮಾಡಿ. 40ಗಿಂತ ಜಾಸ್ತಿ ಇರಬೇಕು, 40ಗಿಂತ ಕಮ್ಮಿ ಇರಬಾರ್ದು. 40ಗಿಂತ ಜಾಸ್ತಿ ಮಾಡಿದ್ರೆ ನಿಮ್ಮ SEO ಸ್ಕೋರ್ ಬಂದುಬಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನೀವು ಬಂದುಬಿಟ್ಟು ವಿಡಿಯೋ ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆ ಬಂದುಬಿಟ್ಟು ಇಲ್ಲಿ VideoIQಲ್ಲಿ ಬಂದುಬಿಟ್ಟು ಈ ಥರ SEO ಸ್ಕೋರ್ ಮಾಡಿ, ಓಕೆನಾ. ಅದಾದಮೇಲೆ ಇಲ್ಲಿ ನೀವು ವಿಡಿಯೋ ಮಾಡೋಕ್ಕಿಂತ ಮುಂಚೆನೂ ನೀವು ಬಂದುಬಿಟ್ಟು ಇಲ್ಲಿ ನಾನು ಹೇಳ್ಕೊಟ್ಟಲ್ಲ ಸ್ಟಾರ್ಟಿಂಗಲ್ಲಿ ಯಾವ ಥರ ನೀವು ಚೆಕ್ ಮಾಡಬೇಕು, ಕಾಂಪಿಟೇಷನ್ ಇದೆಯಾ ಇಲ್ವಾ ಅಂತ, ಅದನ್ನು ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ವಿಡಿಯೋ ಮಾಡಿ, ಓಕೆನಾ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.